ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ 3 ಸಿನಿಮಾಗಳನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಮಾರ್ಕ್, ಡೆವಿಲ್ ಹಾಗೇನೆ ಕಾಂತಾರ ಸಿನಿಮಾ ಬಗ್ಗೆ ಆಗಿರುವಂಥದ್ದು. ಕಾಂತಾರ ನಿನ್ನೆ ಒಂದು ಪ್ರೀ ರಿಲೀಸ್ ಇವೆಂಟ್ ಕೂಡ ಇತ್ತು, ಅದ್ರ ಬಗ್ಗೆ ಮಾತಾಡೋಕಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ನಾನು ಮಾರ್ಕ್ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ನಾನಿಲ್ಲಿ ಕಾಂತಾರ ಹಾಗೂ ಮಾರ್ಕ್ ಬಗ್ಗೆ ಅಪ್ಡೇಟ್ಸ್ ಕೊಡ್ಬೇಕಾದ್ರೆ ಎಕ್ಸಾಕ್ಟ್ ಡೇಟ್ ಬರ್ತಾ ಇದೆ, ಆದ್ರೆ ಯಾವ್ದ್ರದ್ದು ಬರ್ತಾ ಇಲ್ಲ ಅಂತ ನಾನು ನಿಮಗೆ ಲಾಸ್ಟ್ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ. ಮೊದಲನೇದಾಗಿ ಹೇಳೋದಾದ್ರೆ ಮಾರ್ಕ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಮಾರ್ಕ್ ನ ಫಸ್ಟ್ ಸಿಂಗಲ್ ಸಾಂಗ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ, ನೆಕ್ಸ್ಟ್ ಮಂತ್ ನ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಅಕ್ಟೋಬರ್ 6ನೇ ತಾರೀಕು ಇದ್ರದ್ದು ಫಸ್ಟ್ ಸಿಂಗಲ್ ಸಾಂಗ್ ನಮಗೆ ನೋಡೋಕೆ ಸಿಗುತ್ತೆ, ಅಫಿಷಿಯಲ್ ಆಗಿ ಬಂದಿರುವಂತ ಕನ್ಫರ್ಮೇಶನ್ ಆಗಿರುವಂತದ್ದು. ನಿಮಗೆ ಏನನ್ಸುತ್ತೆ, ಎಷ್ಟು ಖುಷಿಯಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದ್ರೆ ಒಂದು ಮಾಸ್ ಸಾಂಗ್ ಜೊತೆನೆ ಅವರು ಫಸ್ಟ್ ಸಿಂಗಲ್ ಸಾಂಗ್ ನ ಕೊಟ್ಟಿರುವಂತದ್ದು. ಹಾಗೇನೆ ಈಗ ಎರಡನೇ ಅಪ್ಡೇಟ್ ಬಂದು, ನಿಮಗೆ ಅಪ್ಡೇಟ್ ವಿಷಯ ಅಲ್ಲ, ನನಗೆ ಡಿಸ್ಕಷನ್ ಮಾಡೋಕಿರುವಂತದ್ದು. ನಾನು ಹೇಳಿದಾಗಿನೇ ಕಾಂತಾರದು ಕೂಡ ಟ್ರೈಲರ್ ಯಾವ ಟೈಮಲ್ಲಿ ರಿಲೀಸ್ ಆಗಬೇಕು ಅದೇ ಟೈಮಲ್ಲಿ ಅದೇ ಡೇಟ್, ಎಕ್ಸಾಕ್ಟ್ ಡೇಟ್ನ ಕೂಡ ಹೇಳಿದ್ದೆ. 21st ಅಂತ ಹೇಳಿದ್ದೆ, 22nd ಬಂತು, ಅಂದ್ರೆ ಆಲ್ಮೋಸ್ಟ್ ಹೇಳಿದ ಡೇಟಲ್ಲೇ ಬಂತು. ಅದಾದ್ಮೇಲೆ ನಿನ್ನೆ ಒಂದು ಇವೆಂಟ್ ಏನಿತ್ತು, ಪ್ರೀ ರಿಲೀಸ್ ಇವೆಂಟ್ ಏನಿತ್ತು ಅಂದ್ರೆ ತೆಲುಗು ಸ್ಟೇಟ್ಸ್ ಅಲ್ಲಿ, ನಾನು ಯಾವುದೇ ಒಂದು ಕ್ರಿಟಿಸಿಸಮ್ ಇಲ್ದಲೇ ನಾನು ಮಾತಾಡ್ತಿರೋದು ಆಯ್ತಾ. ನನಗೆ ತುಂಬಾನೇ ಖುಷಿ ಆಯ್ತು, ಯಾಕೆಂದ್ರೆ NTR ಅವರ ಆ ಒಂದು ಸಪೋರ್ಟ್, ಅವ್ರು ಅದು ಮನಸ್ಸಿಂದ ಬರ್ತಿರುವಂಥದ್ದು. ನಾನು ಅದಕ್ಕೆ ಯಾವಾಗ್ಲೂ ಅದಕ್ಕೆ ಹೇಳ್ತಿರುವಂಥದ್ದು, ಅವರು ಕನ್ನಡದ ಮಗ ಆಗಿರುವಂಥದ್ದು ಅಂತ. ಅದಕ್ಕೆ ಅವ್ರು ಯಾವುದೇ ಸಿನಿಮಾ ಬಂದ್ರು ಕೂಡ ಫುಲ್ ಸಪೋರ್ಟ್ ಕೊಡ್ತಿರುವಂಥದ್ದು. ಅಂಡ್ NTR 31 ಕೂಡ ಪ್ರಶಾಂತ್ ನೀಲ್ ಅವರ ಸಿನಿಮಾಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅಂತ ಅವರ ಪೈನ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನಿಮಗೆ ನಾನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನಾನು 3ನೇ ಅಪ್ಡೇಟ್ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ನೋಡಿ ಇವತ್ತೊಂದು ನಾನು ಹೇಳಿದಾಗೆ ಇವತ್ತೊಂದು ಬರಬೇಕಾಗಿತ್ತು, ಬಂದಿಲ್ಲ. ನನಗೆ 2 ಆಪ್ಷನ್ ಕೊಟ್ಟಿದ್ದೆ, ಒಂದು 29ನೇ ತಾರೀಕು, ಒಂದು ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ. ಆದ್ರೆ ಇವತ್ತು ಯಾವುದೇ ಒಂದು ಅಪ್ಡೇಟ್ ಬರ್ತಾ ಇಲ್ಲ. ನೋಡೋಣ ಗುರು, ಎಂಡ್ ಆಫ್ ದಿ ಡೇ ಅವ್ರಿಗೆ ಏನಾದ್ರು ಬರ್ಬೋದಾ ಅಂತ. ಇಲ್ಲ ಅಂತಂದ್ರೆ ಫಸ್ಟ್ ವೀಕಲ್ಲಿ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಬರಬೇಕು. ಇಲ್ಲ ಅಂತಂದ್ರೆ ಡೈರೆಕ್ಟ್ ದೀಪಾವಳಿಗೆನೆ. ಆ ಥರ ಕೊಡೋದ್ರಲ್ಲಿ, ಕಮಿಂಗ್ ಸೂನ್ ಅಂತ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬಂದ್ರೆ ಅರ್ಥ ಇದೆ, ಕಮಿಂಗ್ ಸೂನ್ ಅಂತ ಕೊಟ್ಟಿರೋದಕ್ಕೆ. ಇಲ್ಲ ಅಂತಂದ್ರೆ ಯಾವುದೇ ಒಂದು ಅರ್ಥ ಬರಲ್ಲ ಅಂತ ನಾನು ಹೇಳೋಕೆ ಇರುವಂಥದ್ದು. ನಿಮಗೆ ದಯವಿಟ್ಟು ಕಮಿಷನ್ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಓವರ್ ಆಲ್ ನನಗೆ ನ್ಯೂಸ್ ಹೇಳೋಕಿದ್ದು. ನಿಮಗೆ ದಯವಿಟ್ಟು ಕಮಿಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತು ಇಷ್ಟು ನಿಮ್ಮ ವಿಡಿಯೋಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.